ಅಲ್ಲಲ್ಲ, ನಾನು ಹೇಳೋದು ಬೇರೆ. ಇವರು ಕಾಂಗ್ರೆಸ್ಸಿಗರು ಮದುವೆ ಮಾಡ್ಕೊಂಡಿದ್ದು ಮದುವೆ ಮಾಡ್ಕೋಬೇಕು ಅಂತ ಭಾಳ ವರ್ಷ ಒದ್ದಾಡಿದ್ರು. ಆದರೆ ನಿರೀಕ್ಷೆಗೆ ಮೀರಿ ಅವರಿಗೆ ಮದುವೆ ಆಗ್ಬಿಡ್ತು. ಅವರು ಅಂದ್ಕೊಂಡಿರಲಿಲ್ಲ ನಮ್ಗೆ ಇಷ್ಟೊಂದು ಹೆಣ್ಣು ಒಪ್ಪಿಗೆ ಕೊಡ್ತವೆ ಅಂತ. ಆ ಗ್ಯಾರಂಟಿ ಲೆಕ್ಕದಲ್ಲಿ ಹೋಗಿ ಒಂದು ಮದುವೆ ಆಯಿತು. ರೈಟ್, ಮದುವೆ ಆದಾಗ ಒಳ್ಳೆ ಸಂಸಾರ ಮಾಡೋದು ಬಿಟ್ಟು ನೀನು ಮುಖ್ಯಮಂತ್ರಿ ಆಗು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಲ್ಲಿಂದನೇ ಶುರು ಆಯಿತು. ಡಿ ಕೆ ಶಿವಕುಮಾರ್ ನನಗೆ ಮಾಡಲೇಬೇಕು, 2 ದಿನ ಬರಲೇ ಇಲ್ಲ, ಡೆಲ್ಲಿಗೆ ಬರಲಿಲ್ಲ. ಕೊನೆಗೆ ಇಲ್ಲಿ ಬಂದು ಏನು ಹೇಳಿದ್ರು, ನನ್ನನ್ನು ಮಾಡದಿದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನ ಮಾಡಬೇಡ್ರಿ, ಮಲ್ಲಿಕಾರ್ಜುನ್ ಖರ್ಗೆಗೆ ಮಾತ್ರ ಮಾಡಿ, ಬೇಕಾದರೆ ಮಾಡಿ. ಅಂದರೆ ಇದ್ದಕ್ಕಿದ್ದಂಗೆ ದಲಿತರ ಬಗ್ಗೆ ಪ್ರೀತಿ. ಯಾಕೆ? ಸಿದ್ದರಾಮಯ್ಯನವ್ರಿಗೂ ಅವ್ರಿಗಿರೋಂಥ ದ್ವೇಷ ದಿನೇ 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 ಮುಂದುವರಿತಾ ಇದೆ. ಕೊನೆಯಲ್ಲಿ ಬಂತು, ಮಲ್ಲಿಕಾರ್ಜುನ್ ಖರ್ಗೆಗೆ ಅವ್ರ ಪಕ್ಷದವರಲ್ಲ, ಬೇರೆ ಪಕ್ಷದವರು ಪ್ರಧಾನಮಂತ್ರಿ ಆಗಲಿ ಅಂತ ಅಭ್ಯರ್ಥಿ ಅಂತ ಹೇಳಿದರು. ಅವರು ಮಾನ್ಯ ಕೇಜ್ರಿವಾಲ್ ಅವರು ಮತ್ತು ಮಮತಾ ಬ್ಯಾನರ್ಜಿ ಅವರು. ಸಿದ್ದರಾಮಯ್ಯಂಗೆ ಅದೂ ತಡ್ಕೊಳಕ್ಕಾಗಲಿಲ್ಲ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಲಿಲ್ಲ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿ. ಯಾಕೆ? ನಿಮ್ಗೆ ಅವಕಾಶ ಸಿಕ್ಕಾಗ ದಲಿತರು ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಶ್ರೀಮತಿ ಇಂದಿರಾ ಗಾಂಧಿನೂ ದಲಿತರು ಪ್ರಧಾನಮಂತ್ರಿ ಮಾಡಲಿಲ್ಲ. ಎಷ್ಟು ಸರಿ ಅವಕಾಶ ಆಯಿತೋ ಅಷ್ಟು ಸರಿನೂ ಅವರೇ ಪ್ರಧಾನಮಂತ್ರಿ ಆದರು. ಸಿದ್ದರಾಮಯ್ಯನವರು ದಲಿತರನ್ನು ಪ್ರಧಾನಮಂತ್ರಿ ಮಾಡೋಕ್ಕೆ ತಯಾರಿಲ್ಲ. ಹೆಸರು ಮಾತ್ರ ಹಿಂದುಳಿದವರು, ದಲಿತರು, ಅವರು ಉದ್ಧಾರಕ್ಕೆ ಕಾಂಗ್ರೆಸ್ ಇದೆ. ಭಾಷಣ ಮಾತ್ರ ದಲಿತರು ಹಿಂದುಳಿದವ್ರದ್ದು. ಅವಕಾಶ ಸಿಕ್ಕ ನಾನೇ ಈ ರೀತಿ ಮಾಡಿಕೊಂಡು ಅಲ್ಲಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವ್ರು ಆಗಲ್ಲ. ಇವತ್ತು ಇಡೀ ದೇಶದಲ್ಲಿ, ಇವತ್ತೆಲ್ಲ ಇಡೀ ಇನ್ನು ಎಂದೆಂದೆಂದೆಂದೂ ಈ ದೇಶದಲ್ಲಿ ಕಾಂಗ್ರೆಸ್ಸು ಪ್ರಧಾನಮಂತ್ರಿ ಈ ದೇಶದಲ್ಲಿ ಆಗಲ್ಲ. ಆದರೆ ಸುಮ್ಮನೆ ಅವ್ರ ಹೆಸರು ತರೋದು ಮಧ್ಯೆ, ಅದಕ್ಕೋಸ್ಕರ ಅದು ಈ ಪರಿಸ್ಥಿತಿ.